ಗ್ಯಾಸ್ ಸಿಲಿಂಡರ್ ಬಗ್ಗೆ ಮಾಹಿತಿ ಗ್ಯಾಸ್ ಸಿಲಿಂಡರ್ ಬಗ್ಗೆ ಮಾಹಿತಿ. ನಮಸ್ಕಾರ ಎಲ್ಲರಿಗೂ, ಕನ್ನಡಿಗ ನರ್ಸಿಂಗ್ ಪ್ರಪಂಚಕ್ಕೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತಿನ ಟಾಪಿಕ್ ಗ್ಯಾಸ್ ಸಿಲಿಂಡರ್ ಬಗ್ಗೆ ಮಾಹಿತಿ. ಗ್ಯಾಸ್ ಲೀಕೇಜ್ ಆದಾಗ ಏನು ಮಾಡಬೇಕು, ಗ್ಯಾಸ್ನ ರಿಸೀವ್ ಮಾಡೋ ಹೊತ್ತಿನಾಗ, ಗ್ಯಾಸ್ನ ತಗೋ ಹೊತ್ತಿನಾಗ ಏನು ನೋಡಬೇಕು, ಯಾವ ನಂಬರ್ ನೋಡಬೇಕು ಅಂತ ಅದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಅಗ್ನಿಶಾಮಕ ಸಿಬ್ಬಂದಿಯವರು, ಅಗ್ನಿಶಾಮಕ ಆಫೀಸರ್ಸ್ ಅದ್ರ ಬಗ್ಗೆ ಹೇಳ್ತಾರೆ. ಲೆಟ್ಸ್ ಗೋ. ಈ ಸಿಲಿಂಡರ್ಗೆ ಮತ್ತೆ ಇದಕ್ಕೆ ಎಲ್ಲನೂ ವ್ಯಾಲಿಡಿಟಿ ಇರುತ್ತೆ. ಇದನ್ನ ಇವಾಗೆಲ್ಲ ಸುರಕ್ಷಾ ಅಂತ ಹೇಳ್ಬಿಟ್ಟು ಬಂದಿದ್ದಾವೆ. 2 ವರ್ಷವರೆಗೂ ವ್ಯಾರಂಟಿ ಕೊಡ್ತಾರೆ. 2 ವರ್ಷಕ್ಕೊಂದ್ಸಲಿ ನೀವು ಈ ಆರೆಂಜ್ ಕಲರ್ ಪೈಪನ್ನು ಚೇಂಜಸ್ ಮಾಡ್ತಾ ಇರಬೇಕು, ರೆಗ್ಯುಲೇಟರ್ನ ಚೆಕ್ ಮಾಡ್ತಾ ಇರಬೇಕು. ಗ್ಯಾಸು ಸೋರಿಕೆ ಆದರೆ ಜಾಸ್ತಿ ಈ ಮುಂಭಾಗದಲ್ಲಿ ಏನು ನೀವು ರೆಗ್ಯುಲೇಟರ್ ಫಿಟ್ ಮಾಡಿರ್ತೀರಲ್ಲ, ರೆಗ್ಯುಲೇಟರ್ ಮತ್ತು ಗ್ಯಾಸ್ಗೆ ಏನು ಕನೆಕ್ಟ್ ಮಾಡಿರ್ತೀರಲ್ಲ, ಅಲ್ಲಿ ನಾಬ್ ಹತ್ರ ಲೀಕೇಜ್ ಆಗ್ಬೋದು. ಇಲ್ಲಾಂದರೆ ಇಲ್ಲಿ ರೆಗ್ಯುಲೇಟರ್ ಕೆಳಗಡೆ ಈ ಗ್ಯಾಸ್ ಸಿಲಿಂಡರ್ ಒಳಗಡೆ ಒಂದು ಪಿನ್ ಇರುತ್ತೆ, ಈ ಪಿನ್ ಒಳಗಡೆ ಲೀಕೇಜ್ ಆಗ್ತಾ ಇರ್ತದೆ. ನೀವು ಅವಾಗ ಏನು ಮಾಡ್ಬೇಕಂದ್ರೆ ಒಂದಿಷ್ಟು ರೆಗ್ಯುಲೇಟರ್ನ ಓಪನ್ ಮಾಡಿದರೆ ಒಳಗಡೆ ಒಂದು ಪಿನ್ ಕಾಣಿಸುತ್ತೆ ನಿಮಗೆ. ಒಂದಿಷ್ಟು ನೀರು, 1-2 ಡ್ರಾಪ್ ನೀರು ಹಾಕಿದರೆ ಬಬಲ್ಸ್ ಬರ್ತಾ ಇದ್ರೆ ಒಂದು ಪೆನ್ನು ಅಥವಾ ಏನೋ ಕಡ್ಡಿನ ತೊಗೊಂಡು ಚುಚ್ಚಿರಿ. ಅದಕ್ಕೆ ಚುಚ್ಚಿದ್ರೆ ಅದು ಸ್ಟ್ರೈಟ್ ಆಗ್ತದೆ. ಸ್ಟ್ರೈಟ್ ಇಲ್ಲ ಅಂದರೆ ಮಾತ್ರ ಲೀಕೇಜ್ ಆಗ್ತಿರ್ತದೆ. ಇನ್ ಕೇಸ್ ಅದು ಚುಚ್ಚಿದಾಗೂ ಲೀಕೇಜ್ ಆಗ್ತಾ ಇತ್ತಂದರೆ ನಿಯರೆಸ್ಟ್ ನಿಮ್ದು ಯಾವುದಿದೆ, ಭಾರತ್ ಇದ್ದರೆ ಭಾರತ್, HP ಇದ್ದರೆ HP, ಅವ್ರಿಗೆ ಕಸ್ಟಮರ್ ಕೇರ್ ಕಾಲ್ ಮಾಡಿರಿ, ಅವ್ರು ಕಳಿಸಿ ನಿಮಗೆ ಸಿಲಿಂಡರ್ನ ಚೇಂಜಸ್ ಮಾಡಿಕೊಡ್ತಾರೆ. ಅದುವರೆಗೂ ನೀವೇನು ಮಾಡಬೇಕು, ಇದ್ರ ಮೇಲೆ ಒಂದು 13 ಚೀಲನ ಕವರ್ ಮಾಡಿಬಿಟ್ಟು ಓಪನ್ ಪ್ಲೇಸಲ್ಲಿ ಇಟ್ಬಿಟ್ರೆ ಅವ್ರು ಬಂದು ನಿಮ್ಗೆ ಎಕ್ಸ್ಚೇಂಜ್ ಮಾಡಿ ತೊಗೊಂಡೋಗ್ತಾರೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಈ ಏನು ಸಿಲಿಂಡರ್ ಇದೆಯಲ್ಲ, ಈ ಸರ್ಫೇಸಿಗೆ ವ್ಯಾಲಿಡಿಟಿ ಇರುತ್ತೆ, ಎಕ್ಸ್ಪೈರ್ ವ್ಯಾಲಿಡಿಟಿ ಇರುತ್ತೆ. ಇದನ್ನು ಯಾರು ಅಬ್ಸರ್ವ್ ಮಾಡಿರೋದಿಲ್ಲ ಮತ್ತು ವೆಯ್ಟ್ ಕೂಡ ಯಾರೂ ಚೆಕ್ ಮಾಡೋದಿಲ್ಲ. ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ B33 ಅಂತ ಕಾಣಿಸ್ತಾ ಇದೆಯಲ್ಲ, ಅಬ್ಸರ್ವ್ ಮಾಡಿದ್ರಿ, ಇಲ್ಲಿ B33 ಅಂತ ಇದೆ, ಎಲ್ಲರೂ ನೋಡ್ಕೊಳ್ಳಿ. ಇದರಲ್ಲಿ ಈಗ ಇದೇ ತರಾನೇ A33, B33, C33, D33 ಅಂತ ಕೊಟ್ಟಿರ್ತಾರೆ. ಇದು ಏನಪ್ಪ ಅಂದ್ರೆ ಈ ಸಿಲಿಂಡರ್ನ ಆಯಸ್ಸು 33ನೇ ಇಸ್ವಿವರೆಗೂ ಈ ಸಿಲಿಂಡರ್ನ ಆಯಸ್ಸು. ಎ ಅಂತಂದರೆ ಜನವರಿಯಿಂದ ಮಾರ್ಚ್ 3 ತಿಂಗಳು, ಬಿ ಅಂತಂದರೆ ಏಪ್ರಿಲಿಂದ ಜೂನ್ 3 ತಿಂಗಳು, ಸಿ ಅಂದರೆ ಜುಲೈಯಿಂದ ನೆಕ್ಸ್ಟ್ ಸೆಪ್ಟೆಂಬರ್, ಡಿ ಅಂದರೆ ಅಕ್ಟೋಬರಿಂದ ಡಿಸೆಂಬರ್. ಈಗ ಅದೇ ನಿಮಗೆ ಸಿಲಿಂಡರು A25 ಇತ್ತು ಅಂತಂದರೆ ಅದು ಬಳಕೆ ಮಾಡೋದಕ್ಕೆ ಯೋಗ್ಯವಾಗಿರೋದಿಲ್ಲ. A25, B25, C25, D25 ಇದ್ರೂ ಅದು ಬಳಕೆ ಮಾಡಲು ಯೋಗ್ಯವಾಗಿರೋದಿಲ್ಲ. ಯಾಕಂದರೆ ಬಿಫೋರ್ 6 ಮಂತ್ ಅದನ್ನು ಡೆಮಾಲಿಷ್ ಮಾಡಬೇಕಾಗುತ್ತೆ. ಸೊ ನೀವು ಸಿಲಿಂಡರನ್ನು ರಿಸೀವ್ ಮಾಡ್ಕೊಳ್ಳುವಾಗ ಇದು ಒಂದನ್ನು ನೀವು ಎಲ್ಲರೂ ಅಬ್ಸರ್ವ್ ಮಾಡಬೇಕು. ಯಾಕೆ ಸಿಲಿಂಡರ್ ಸ್ಫೋಟ ಆಗ್ತಾವೆ ಅಂತಂದರೆ, ಈ ಸಿಲಿಂಡರ್ನ IS ಎಕ್ಸ್ಪೈರ್ ಆಗಿದ್ದರೆ ಇದನ್ನು ನೀವು ನೋಡ್ತಾ ಇರ್ತೀರಿ. ನಿಮ್ಗೆ ಕೊಡ್ಬೇಕಾದ್ರೆ, ತೊಗೊಂಡು ಹೋಗ್ಬೇಕಾದ್ರೆ ಹೆಂಗೆ ಗಾಡೀಲಿ ಬಿಸಾಕ್ತಾರೆ ಅಂತ, ಕಸ ಬಿಸಾಕ್ದಂಗೆ ಎತ್ತಿ ಹಾಕಿದ್ದು ಇದ್ರದ್ದು ಸ್ಟೆಬಿಲಿಟಿ ಏನಾಗಿರುತ್ತೆ, ಹೋಗ್ಬಿಟ್ಟಿರುತ್ತೆ. ಸೊ ನೀವು ಎಕ್ಸ್ಪೈರ್ ಆಗಿರೋದನ್ನು ಯೂಸ್ ಮಾಡಿದಾಗ ಏನಾಗುತ್ತೆ, ಬ್ಲಾಸ್ಟ್ ಆಗುವಂಥ ಚಾನ್ಸಸ್ ಇರ್ತದೆ, ನಿಮ್ಮ ಜೀವಕ್ಕೆ ಹಾನಿ ಆಗುವಂಥ ಚಾನ್ಸಸ್ ಇರ್ತದೆ. ಇದೊಂದು ಮುಂಜಾಗ್ರತೆಯನ್ನು ನೀವು ಚೆಕ್ ಮಾಡಿಕೊಂಡು ಸಿಲಿಂಡರ್ನ ರಿಸೀವ್ ಮಾಡ್ಕೊಂಡು. ಮತ್ತು ಸಿಲಿಂಡರ್ ಫೈರ್ ಆದಾಗ ಹೇಗಾಗುತ್ತೆ, ಅದನ್ನು ನಾವು ಹೇಗೆ ಮನೆಯಲ್ಲೇ ಫೈರ್ ಇಂಜನ್ ಬರೋ ಮುಂಚೆನೇ ಹೇಗೆ ಕಂಟ್ರೋಲ್ ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ.